ಎಸ್.ಎಲ್. ಭೈರಪ್ಪನವರು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಮೈಸೂರಿಗೂ ಮುನ್ನ ಬೆಂಗಳೂರಿನಲ್ಲಿ ಭೈರಪ್ಪ ಅವರ ಅಂತಿಮ ದರ್ಶನ ಏರ್ಪಡಿಸಲಾಗಿತ್ತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಗಣ್ಯರು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಅನೇಕ ಗಣ್ಯರು ಅಕ್ಷರ ದಿಗ್ಗಜನಿಗೆ ನಮನ ಸಲ್ಲಿಸಿದ್ದಾರೆ. ತಾರಾ, ಟಿ.ಎಸ್. ನಾಗಭರಣ ಸೇರಿ ಅನೇಕ ಚಿತ್ರರಂಗದವರು ಕೂಡ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಪಾರ್ಥಿವ ಶರೀರದ ಮೇಲೆ ತ್ರಿವರ್ಣ ಧ್ವಜ ಹಾಕಿ ಸಕಲ ಸರ್ಕಾರದ ಗೌರವಗಳನ್ನು ಕೂಡ ಸಲ್ಲಿಕೆ ಮಾಡಲಾಯಿತು. ತ್ರಿವರ್ಣ ಧ್ವಜ ಹಾಕಿ ಗೌರವ ಸಲ್ಲಿಕೆ ಮಾಡಲಾಯಿತು. ಅಕ್ಷರ ಮಾಂತ್ರಿಕನ ಅಂತಿಮ ದರ್ಶನವನ್ನು ಅಭಿಮಾನಿಗಳು ಕೂಡ ಪಡ್ಕೊಂಡ್ರು. ಪಾರ್ಥಿವ ಶರೀರಕ್ಕೆ ಪ್ರದಕ್ಷಿಣೆ ಕೂಡ ಹಾಕಿದ್ರು ಪತ್ನಿ ಹಾಗೂ ಕುಟುಂಬಸ್ಥರು. ಭಾರವಾದ ಹೃದಯದಿಂದ ಇವತ್ತು ಪ್ರದಕ್ಷಿಣೆ ಹಾಕಿ ಅಕ್ಷರದ ಮಾಂತ್ರಿಕನನ್ನು ಬೆಂಗಳೂರು ಬೀಳ್ಕೊಡ್ತು ರಾಜಧಾನಿ. ಇದಾದ ನಂತರ ಈಗ ಮೈಸೂರಿನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್.ಎಲ್. ಭೈರಪ್ಪನವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದರು. ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು. ಓದಿದ್ದು ಮೈಸೂರಿನಲ್ಲೇ, ಹೈಸ್ಕೂಲಿಂದ MA ವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಸೊ ಮೈಸೂರು ಅವರ ಕರ್ಮಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದಾರೆ. ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವರು ಒಬ್ಬರೇ ಅಂತ ಅನಿಸುತ್ತೆ. ಭಾಳ ಓದುಗರನ್ನು ಸಂಪಾದನೆ ಮಾಡಿದರು. ಬೇರೆ ಭಾಷೆನಲ್ಲೂ ಸಂಪಾದನೆ ಮಾಡಿದರು, ಕನ್ನಡ ಭಾಷೆನಲ್ಲಿ. ಇನ್ನು ಇತ್ತ ಸಾಹಿತಿ ಎಸ್.ಎಲ್. ಭೈರಪ್ಪನವರ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಭೈರಪ್ಪನವರ ಹುಟ್ಟೂರು ಸಂತೇಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರದಲ್ಲಿ ನೀರವ ಮೌನ ಆವರಿಸಿದೆ. ಗೌರಮ್ಮ ಸ್ಮಾರಕ ಟ್ರಸ್ಟ್ನಲ್ಲಿ ಭೈರಪ್ಪನವರ ಭಾವಚಿತ್ರಕ್ಕೆ ನಮನ ಸಲ್ಲಿಕೆ ಮಾಡಲಾಗಿದೆ. ಭಾವಚಿತ್ರಕ್ಕೆ ಹೂವು ಹಾಕಿ ಸಂತೇಶಿವರ ಗ್ರಾಮಸ್ಥರು ನಮಿಸಿದ್ದಾರೆ. ಅಕ್ಷರ ಮಾಂತ್ರಿಕನನ್ನು ಸ್ಮರಿಸಿಕೊಂಡಿದ್ದಾರೆ. ಊರಿನ ಮಗ ಭೈರಪ್ಪ ಅವರನ್ನು ಕಳೆದುಕೊಂಡಂತಹ ನೋವಲ್ಲಿ ಜನ ಇದ್ದಾರೆ. ಎಲ್ರಿಗೂ ಕೂಡ ತಬ್ಬಲಿಯ ಭಾವ ಕಾಡುತ್ತಾ ಇದೆ. ಈ ನಡುವೆ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಈಗ ಮೈಸೂರಿಗೆ ತೆರಳಿದೆ. ಮತ್ತೊಂದೆಡೆ ಅವರ ಗ್ರಾಮದಲ್ಲಿ ಫೋಟೋ ಇಟ್ಟು ಅಂತಿಮ ಗೌರವ ಸಲ್ಲಿಕೆ ಮಾಡೋದನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಹೆಸರಾಂತ ಸಾಹಿತಿಯಾದಂಥ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿನ್ನೆ ದೈವಾಧೀನರಾಗಿರತಕ್ಕಂಥದ್ದು ನಮ್ಮ ಸಂತೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅಪಾರವಾದಂತಹ ಒಂದು ದುಃಖವನ್ನು ತಂದಿದೆ. ನಾವೆಲ್ಲರ ಶೋಕ ಸಾಗರದಲ್ಲಿ ನಾವೆಲ್ಲ ಮುಳುಗಿದ್ದೇವೆ. ಸೊ ಏನಪ್ಪಾ ಅಂತಂದ್ರೆ, ಅವರು ಅಂತಹ ವಿಶ್ವ ಸಾಹಿತಿ ಹೆಸರನ್ನ ಪಡೆದಂತ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಹುಟ್ಟೂರು